ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಿ ಅಂತ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ 100 ಪೇಪರ್ಸ್ನ ರಿವ್ಯೂ ಮಾಡೋಣ. ಹಾಗಿದ್ರೆ 100 ಪೇಪರ್ಸ್ ಅಂತ ಹೆಸರು ಹೇಗೆ ಬಂತು, ಹಾಗೆ ಇದರಲ್ಲಿ ಯಾವುದೇ ರೀತಿಯಾಗಿ ಏಜ್ ಸ್ಟೇಟ್ಮೆಂಟೇ ಇಲ್ಲ ಈ ವಿಸ್ಕಿನಲ್ಲಿ. ಹಾಗಿದ್ರೆ ಈ ವಿಸ್ಕಿ ಎಷ್ಟು ವರ್ಷ ಏಜ್ ಮಾಡಿದ್ದಾರೆ ನಿಮಗೆ ಗೊತ್ತಾ? ಎಷ್ಟು ವೆರೈಟಿ ವಿಸ್ಕಿನ ಇದಕ್ಕೆ ಬ್ಲೆಂಡ್ ಮಾಡಿದ್ದಾರೆ ನಿಮಗೆ ಗೊತ್ತಾ? ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ಸೂಪರ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಇದರ ಪ್ರೈಸ್ ಟೇಸ್ಟ್ ಹೇಗಿದೆ ಅಂತ. ಫ್ರೆಂಡ್ಸ್, ಈ 100 ಪೇಪರ್ ವಿಸ್ಕಿ ಬಗ್ಗೆ ಮಾತಾಡೋದಾದರೆ ಇಂಡಿಯಾದಲ್ಲಿ ನಂಬರ್ 1 ಸೆಲ್ಲಿಂಗ್ ಬ್ರ್ಯಾಂಡ್ ಅಂದರೆ ಈ 100 ಪೇಪರ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಜನ ಇಷ್ಟಪಡೋ ಬ್ರ್ಯಾಂಡು 100 ಪೇಪರ್ಸ್ ಅಂತ ಹೇಳ್ಬೋದು. ಹಾಗೆ 1 ಮಿಲಿಯನ್ ಕೇಸಸ್ನ ಸೇಲ್ ಮಾಡಿ ಒಂದು ರೆಕಾರ್ಡ್ ಕೂಡ ಸೆಟ್ ಮಾಡಿತ್ತು. ನಾನು ಇವತ್ತು ರಿವ್ಯೂ ಮಾಡ್ತಿರೋದು 100 ಪೇಪರ್ಸ್ ಡಿಲಕ್ಸ್ ಅಂತ. ಇದು ಒಂದು 100 ಪೇಪರ್ಸಲ್ಲಿ ಲೋಯೆಸ್ಟ್ ವೇರಿಯಂಟು. ಇದರಲ್ಲೂ 3 ವೇರಿಯಂಟ್ ಬರುತ್ತೆ, 8 ಇಯರ್ಸು, 12 ಇಯರ್ಸು ಮತ್ತು ಇದು ಒಂದು ಡಿಲಕ್ಸ್ ಅಂತ. ಹಾಗಿದ್ರೆ ಈ ಡಿಲಕ್ಸ್ ವೇರಿಯಂಟಲ್ಲಿ ಯಾವುದೇ ರೀತಿಯಾಗಿ ಏಜ್ ಸ್ಟೇಟ್ಮೆಂಟ್ ಇಲ್ಲ. ಏನಕ್ಕಪ್ಪ ಏಜ್ ಸ್ಟೇಟ್ಮೆಂಟ್ ಇಲ್ಲ ಅಂದರೆ ಇದು ಒಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿದೆ. ಈ ವಿಸ್ಕಿನಲ್ಲಿ ಯಾವುದೇ ರೀತಿ ಏಜ್ ಸ್ಟೇಟ್ಮೆಂಟ್ ಇಲ್ಲ. ಯಾಕೆ ಅಂದರೆ 3 ವರ್ಷ ಅಬವ್ ಮತ್ತು 8 ವರ್ಷ ಮೆಚ್ಯೂರ್ ಆಗಿರೋ ಸ್ಕಾಚ್ ವಿಸ್ಕಿಗಳನ್ನೇ ಈ ವಿಸ್ಕಿಗೆ ಬ್ಲೆಂಡ್ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ. ಈ ವಿಸ್ಕಿಗಳೆಲ್ಲ ಯಾವ ಡಿಸ್ಟಿಲರಿಯಿಂದ ಬರುತ್ತೆ ನಿಮಗೆ ಗೊತ್ತಾ? 5 ಬಿಲ್ ಅನ್ನೋ ಡಿಸ್ಟಿಲರಿಯಿಂದ ಈ ಸ್ಕಾಚ್ ವಿಸ್ಕಿಗಳು ಸೋರ್ಸ್ ಮಾಡ್ತಾರೆ. ಹಾಗಿದ್ರೆ ಈ ಡಿಸ್ಟಿಲರಿ ಯಾರ್ದು ಗೊತ್ತಾ? ಶಿವಾಸ್ ಬ್ರದರ್ಸ್ ಅವ್ರದ್ದು ಈ ಡಿಸ್ಟಿಲರಿ. ಹಾಗಾಗಿ ಮೇನ್ ಮೋಸ್ಟ್ ಆಫ್ ದ ವಿಸ್ಕಿಗಳೆಲ್ಲ ಇಲ್ಲಿಂದನೇ ಸೋರ್ಸ್ ಮಾಡ್ತಾರೆ. ಇದು ಇಂಟ್ರಡ್ಯೂಸ್ ಆದಾಗ ತುಂಬಾ ಹೋಪ್ ಇತ್ತು ಅಮೇರಿಕಾದಲ್ಲಿ ಮತ್ತು ಯುರೋಪಲ್ಲಿ ಈ ವಿಸ್ಕಿಗಳು ತುಂಬಾ ಫೇಮಸ್ ಆಗುತ್ತೆ ಅಂತ. ಬಟ್ ಅಲ್ಲಿ ಆಗಿದ್ದೆ ಉಲ್ಟಾ. ಇಂಡಿಯಾದಲ್ಲಿ ಮತ್ತು ಏಷ್ಯನ್ ಕಂಟ್ರೀಸಲ್ಲಿ ಈ 100 ಪೇಪರ್ಸು ತುಂಬಾ ಫೇಮಸ್ ಆಯಿತು. ಹಾಗೆ ಈ 100 ಪೇಪರ್ಸು ಇಂಡಿಯನ್ ಪೆಲೆಟ್ಸಿಗೆ ಸೂಟ್ ಆಗೋ ಥರನೇ ಮಾಡಿದ್ದಾರೆ. ಯಾಕೆ ಅಂದರೆ ಈ ಸ್ಕಾಟ್ಲ್ಯಾಂಡಲ್ಲಿ ಈ ಸ್ಪೇಸ್ ಸೈಡಲ್ಲಿ ಸಿಗೋ ವಿಸ್ಕಿಗಳು ಸ್ವಲ್ಪ ಸ್ವೀಟ್ ಇರುತ್ತೆ. ಯಾಕೆ ಅಂದರೆ ಇದರಲ್ಲಿ ಒಂಥರ ಫ್ರೂಟಿ ನೋಟ್ಸ್ ಇರುತ್ತೆ. ಹಾಗಾಗಿ ಇಂಡಿಯನ್ ಪೆಲೆಟ್ಸಿಗೆ ತುಂಬಾ ಇಷ್ಟ ಆಯಿತು. ಇಂಡಿಯಾದಲ್ಲಿ ಯಾವುದೇ ರೀತಿಯಾಗಿ ಸ್ಮೋಕಿ ಫ್ಲೇವರ್ ವಿಸ್ಕಿಗಳನ್ನ ಇಷ್ಟಪಡೋದಿಲ್ಲ. ಹಾಗಾಗಿ ಇಂಡಿಯನ್ಸಿಗೆ ಇಷ್ಟ ಆಗೋ ಥರನೇ ಈ ವಿಸ್ಕಿ ಮಾಡೋದು. ಇದೊಂದು ಬಡ್ಜೆಟ್ ಫ್ರೆಂಡ್ಲಿ ವಿಸ್ಕಿಯಾಗಿ ಆಚೆ ಬಂತು. ಹಾಗಾಗಿ 100 ಪೇಪರ್ಸ್ ಅಂತೂ ತುಂಬಾ ಫೇಮಸ್ ಆಯಿತು. ನೀವು ಆಗಿನ ಮಿಲ್ಟ್ರಿ ಮೆನ್ಗಳನ್ನ ಕೇಳಿ ನೋಡಿ, ಅವರು ಇಷ್ಟಪಡ್ತಿದ್ದಿದ್ದು ಈ 100 ಪೇಪರ್ಸೇ. ಇವಾಗ ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆ ಅವರ ಬ್ರ್ಯಾಂಡ್ಗಳು ಕೂಡ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಈ 100 ಪೇಪರ್ಸ್ ಅವರು ಹೊಸ ವೇರಿಯಂಟ್ಗಳನ್ನ ಅವಾಗ ಲಾಂಚ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ಲು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡೇ ಇರ್ತೀರ, 8 ಇಯರ್ಸು ಹೊಸದಾಗಿ ಬ್ಲೆಂಡ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ವಿಸ್ಕಿ. ನೀವು ಕೂಡ ಟ್ರೈ ಮಾಡಿಲ್ಲ ಅಂದರೆ ಬೇಗ ಹೋಗಿ ಟ್ರೈ ಮಾಡಿ, ತುಂಬಾ ಸಖತ್ತಾಗಿದೆ. ವಿಸ್ಕಿಗಳನ್ನ ಮೆಚ್ಯೂರ್ ಮಾಡಿರೋದು ಯಾವುದರಲ್ಲಿ ಗೊತ್ತಾ? ಅಮೇರಿಕನ್ ಓಕ್ ಕ್ಯಾಸ್ಟು ಮತ್ತು ಶೆರಿ ಕ್ಯಾಸ್ಟಲ್ಲಿ ಈ ವಿಸ್ಕಿಗಳನ್ನ ಮೆಚ್ಯೂರ್ ಮಾಡಿ ಬ್ಲೆಂಡ್ ಮಾಡಿ ಬಾಟ್ಲಿಂಗ್ನ ಇಂಡಿಯಾದಲ್ಲಿ ಮಾಡ್ತಾರೆ. ಇದು ಒಂದು OSBI ವಿಸ್ಕಿ, ಓವರ್ಸೀಸ್ ಬ್ರ್ಯಾಂಡ್ ಬಾಟಲ್ಡ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಹಾಗೆ ಬೇರೆ ದೇಶದಲ್ಲಿ ಇದು ಮಾಡಿದ್ರೂ ಇಂಡಿಯಾದಲ್ಲಿ ಬಾಟ್ಲಿಂಗ್ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಅವರು ಮೆನ್ಷನ್ ಮಾಡ್ಕೋತಾರೆ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಅಂತ. ಯಾವುದೇ ರೀತಿಯಲ್ಲಿ ಬೇರೆ ವಿಸ್ಕಿಗಳು ಸ್ಕಾಚ್ ವಿಸ್ಕಿ ಅಂತ ಮೆನ್ಷನ್ ಮಾಡಲ್ಲ. ಯಾಕೆ ಅಂದರೆ ಸ್ಕಾಟ್ಲ್ಯಾಂಡಲ್ಲಿ ಮೆಚ್ಯೂರ್ ಆಗಿ ಅಲ್ಲೇ ಬ್ಲೆಂಡ್ ಮಾಡಿ ಇಂಡಿಯಾ ಕಳಿಸ್ತಾರಲ್ಲ, ಸೊ ಅದು ಮೇಯ್ನ್ ಆಗಿರುತ್ತೆ. ಸೊ ಎಲ್ಲಿ ಮಾಡ್ತಾರೆ ಅನ್ನೋದು ಮೇಲೆ ಈ ಸ್ಕಾಚ್ ವಿಸ್ಕಿ ಅನ್ನೋದು ನೇಮು ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಅಮೇರಿಕಾದಲ್ಲಿ ಯಾವ ವಿಸ್ಕಿ ಅಂತಾರೆ ಗೊತ್ತಾ? ಅಮೇರಿಕನ್ ವಿಸ್ಕಿಗೆ ಬರ್ಬೋನ್ ವಿಸ್ಕಿ ಅಂತಾರೆ. ಹಾಗೆ ಐರ್ಲೆಂಡಲ್ಲೆಲ್ಲ ಮಾಡೋ ವಿಸ್ಕಿಗೆ ಐರಿಷ್ ವಿಸ್ಕಿ ಅಂತಾರೆ. ಸೊ ಹೀಗೆ ಅದರದ್ದೇ ಆದ ಕಂಟ್ರಿನಲ್ಲಿ ಮಾಡೋದಕ್ಕೆ ಅದರದ್ದೇ ಆದಂಥ ಹೆಸರಿರುತ್ತೆ. ಹಾಗಾಗಿ ಆ ವಿಸ್ಕಿ ಹೆಸರನ್ನ ಇವರು ಮೆನ್ಷನ್ ಮಾಡಿದ್ದಾರೆ. ಇದು ಇಂಡಿಯಾದಲ್ಲೇ ಬಾಟ್ಲಾದ್ರೂ ಬಟ್ ಮಾಡೋದೆಲ್ಲ ಅಲ್ಲೇನೆ. ಫ್ರೆಂಡ್ಸ್, ಈ 100 ಪೇಪರ್ಸ್ ಅಂತ ಹೆಸರು ಹೇಗೆ ಬಂತು ಗೊತ್ತಾ? ಈ 100 ಪೇಪರ್ಸ್ ಅನ್ನೋ ಹೆಸರು ಬಂದಿದ್ದೇ ಒಂದು ರೋಚಕ ಕತೆ. ಬೋನಿ ಪ್ರಿನ್ಸ್ ಚಾರ್ಲ್ಸು ಅವರ ಆರ್ಮಿನ ವಿಸಿಟ್ ಮಾಡೋಕ್ಕೆ ಹೋದಾಗ ಈ 100 ಬ್ಯಾಕ್ ಪೈಪರ್ಸ್ ಜೊತೆ ಹೋಗ್ತಾನಂತೆ. ಸೊ ಅವ್ರ ಆರ್ಮಿನ ಚಿಯರ್ ಮಾಡೋದಕ್ಕೆ. ಹಾಗಾಗಿ ಈ 100 ಪೇಪರ್ಸ್ ಹೆಸರು ಹಾಗೆ ಉಳಿಬೇಕಲ್ಲ ಅನ್ನೋ ರೀಸನಿಗೆ ಈ ವಿಸ್ಕಿಗೆ ಈ 100 ಪೇಪರ್ಸ್ ಅನ್ನೋ ಹೆಸರನ್ನು ಇಟ್ಟರು. ಸೊ ಇವತ್ತಿಗೂ ಕೂಡ ಈ 100 ಪೇಪರ್ಸ್ ಹೆಸರನ್ನು ನಾವು ಉಪಯೋಗಿಸ್ತೀವಿ. ಹಾಗೆ ಅವರ ನೆನಪಿಗಾಗಿ ಇದನ್ನು
ಇಟ್ಟರು. ಹಾಗಿದ್ರೆ ಗೊತ್ತಾಯ್ತಲ್ಲ ಈ 100 ಪೈಪರ್ಸ್ ಅಂತ ಹೆಸರು ಹೇಗೆ ಬಂತು. ಈ ಬ್ಯಾಕ್ ಪೈಪರ್ಸ್ ಫೋಟೋ ಕೂಡ ಇದ್ರ ಮೇಲೆ ಹಾಕ್ಕೊಂಡಿದ್ದಾರೆ. ಹಾಗಿದ್ರೆ ಇವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಯಾರು ಅಂತ ನಿಮಗೆ ಗೊತ್ತೇ ಇದೆ. ಸೀಗ್ರಮ್ಸ್ ಅವರು ಈ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ತುಂಬಾ ಕಡಿಮೆ ಬೆಲೆಗೆ ಸಿಗೋ ಬಡ್ಜೆಟ್ ಫ್ರೆಂಡ್ಲಿ ಬ್ಲೆಂಡೆಡ್ ವಿಸ್ಕಿ ಅಂತಲೇ ಹೇಳ್ಬೋದು. ಬನ್ನಿ ಇದರ ಟೇಸ್ಟ್ ಹೇಗಿದೆ, ಪ್ರೈಸ್ ಎಷ್ಟು ನೀವು ತಿಳ್ಕೊಬೇಕಲ್ಲ. ನಮ್ಮ ನೆಕ್ಸ್ಟ್ ಸೆಗ್ಮೆಂಟು ಟೇಸ್ಟಿಂಗಲ್ಲಿ ತಿಳ್ಕೊಳ್ಳೋಣ. ನೀವು ಬಾಕ್ಸು ಪ್ಯಾಕೇಜಿಂಗ್ನ ನೋಡ್ಬೋದು. ಇದ್ರ ಮೇಲೆ ನೀವು 100 ಪೈಪರ್ಸ್ ಅಂತ ಬರೆದಿದ್ದಾರೆ. ಡಿಲಕ್ಸ್ ವೇರಿಯಂಟು, ಇದೊಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೀವು ಬ್ಯಾಕ್ ಪೈಪರ್ ಫೋಟೋನ ನೀವು ನೋಡ್ಬೋದು. ಇಲ್ಲಿ ಒಂದು 5 ಜನದ ಬ್ಯಾಕ್ ಪೈಪರ್ ಫೋಟೋ ಹಾಕಿದ್ದಾರೆ. ಹಾಗೆ ಇದನ್ನು ಬ್ಲೆಂಡ್ ಮಾಡಿರೋದು ಯಾರಪ್ಪ? ಸೊ ಇದನ್ನು ಬ್ಲೆಂಡ್ ಮಾಡಿರೋದು ವಿಲಿಯಂ ಹ್ಯಾಂಡರ್ಸನ್ ಅನ್ನೋರು ಈ ವಿಸ್ಕಿನ ಬ್ಲೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಸಿಗ್ನೇಚರು ಇಲ್ಲಿ ಹಾಕಿದ್ದಾರೆ. ಇದು ಬಂದು ಶಿವಾಸ್ ಬ್ರದರ್ಸ್ ಪ್ರೈವೇಟ್ ಲಿಮಿಟೆಡ್ ಡಿಸ್ಟಿಲರೀಸಿಂದ ಬ್ಲೆಂಡ್ ಆಗಿರೋ ವಿಸ್ಕಿ. ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೀವು ಹಿಂದೆ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಬಾಕ್ಸಿಂಗು ಮೊದಲಿಂದನೇ ಇದೇ ಥರ ರೌಂಡ್ ಪ್ಯಾಕೇಜಿಂಗಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಬಾಟಲ್ನ ನೀವು ಕೂಡ ನೋಡ್ಬೋದು. ತುಂಬಾ ಯೂನಿಕ್ ಡಿಸೈನ್ ಏನಿಲ್ಲ, ನಾರ್ಮಲ್ ಬಾಟಲ್ ಡಿಸೈನ್ ಹೇಗೆ ಬರುತ್ತೆ ಹಾಗೆ ಮಾಡಿದ್ದಾರೆ. ಏನಂತ ಡಿಫ್ರೆನ್ಸ್ ಇಲ್ಲ. 100 ಪೈಪರ್ಸ್ ಡಿಲಕ್ಸ್. ಹಾಗೆ ನೀವು ಕರ್ನಾಟಕದಲ್ಲಿ ತೊಗೊಂಡ್ರೆ ಕನ್ನಡದಲ್ಲೇ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ. ಏನು ಮಾಡೋಕ್ಕಾಗಲ್ಲ, ಅಂದ್ರೂ ತೊಗೊಂಡು ಕುಡಿಯೋರು ಕುಡಿತಾನೆ ಇರ್ತೀವಿ. ಇದು ಕನ್ನಡದಲ್ಲಿರುತ್ತೆ. ನೀವೇನಾದ್ರು ಗೋವಾ, ಬಾಂಬೆ, ನೀವು ಯಾವ ಸ್ಟೇಟಿಗೆ ಹೋಗ್ತೀರಾ ಸ್ಟೇಟ್ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ. ಏನಕ್ಕೆ ಕನ್ನಡದಲ್ಲಿ ಬರೆದಿದ್ದಾರೆ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ. ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ, ಹಾಗಾಗಿ ಕನ್ನಡದಲ್ಲಿ ಮೆನ್ಷನ್ ಮಾಡೇ ಮಾಡ್ತಾರೆ. ಹೆಸರುಗಳು ಕೂಡ ಈ ಕನ್ನಡದಲ್ಲಿ ಬರೋ ಥರ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು. ಅದಕ್ಕೂ ಒಂದು ಟೈಮ್ ಬರುತ್ತೆ ಬಿಡಿ. ಬನ್ನಿ ಒಂದು ತಟ್ಟಿ ಹಾಕೋಬಿಡೋಣ. ನೀವು ನೋಡ್ಬೋದು ಇದರಲ್ಲಿ ಆಲ್ಮೋಸ್ಟ್ ಕ್ಯಾರಮಲ್ ಕಲರಿಂಗ್ ಯೂಸ್ ಮಾಡೇ ಇರ್ತಾರೆ. ಇದರಲ್ಲಿ 150D ಅನ್ನೋ ಕಲರ್ನ ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್ ಇದನ್ನು ಸ್ಮೆಲ್ ಮಾಡಿ ನೋಡೋಣ ಹೇಗಿದೆ ಅಂತ. ಫ್ರೆಂಡ್ಸ್ ಇದು ಸ್ಮೆಲ್ ಮಾಡಿದಾಗ ನಿಮಗೆ ಒಂಥರ ಮಿಕ್ಸ್ಡ್ ಫ್ಲೇವರ್ ಸ್ಮೆಲ್ ಇರುತ್ತೆ. ಈ ಕಡೆ ಮಾಲ್ಟು, ಈ ಕಡೆ ಗ್ರೀನು, ಆ ಥರ ಸ್ಮೆಲ್ಲು ಮಿಕ್ಸ್ ಆಗಿ ಬರುತ್ತಲ್ಲ. ಸೊ ಅದೇ ಥರ. ಹಾಗೆ ಕಲರ್ನ ನೀವು ನೋಡ್ಬೋದು. ಇದರಲ್ಲಿ 150D ಅನ್ನೋ ಕಲರ್ನ ಯೂಸ್ ಮಾಡಿರ್ತಾರೆ. ತುಂಬಾ ಡೀಪ್ ರಿಚ್ ಬ್ರೌನಿಷ್ ಕಲರ್ ಅಂತಲೇ ಹೇಳ್ಬೋದು. ಲೈಟಾಗಿ ಆಲ್ಕೋಹಾಲ್ ಹಿಂಟು ಮೂಗು ಹೊಡೆಯುತ್ತೆ. ಟೇಸ್ಟ್ ಮಾಡಿಬಿಡೋಣ ಬನ್ನಿ ಹೇಗಿದೆ ಅಂತ. ಟೇಸ್ಟ್ ಮಾಡಿದಾಗ ನಿಮಗೆ ಆ ಆಲ್ಕೋಹಾಲ್ ಹಿಂಟು ಗಂಟ್ಲು ಕೊಡುತ್ತೆ ಸರಿಯಾಗಿ. ಒಂಥರ ಮಿಕ್ಸ್ಡ್ ಫ್ಲೇವರು, ಫ್ರೂಟಿ ನೋಟ್ಸ್ ಇದೆ. ಇದರಲ್ಲಿ ಸ್ವಲ್ಪ ಹಾರ್ಶ್ನೆಸ್ ಇದೆ, ಸ್ಪೈಸಿ ಹಿಂಟ್ ಇದೆ. ಹಾಗೆ ಫ್ರೂಟಿ ನೋಟ್ಸ್ ಅಂತೂ ಎತ್ತಿ ಕೊಡುತ್ತೆ. ಆಮೇಲೆ ಹೋಗ್ತಾ ಸ್ಲೈಟಾಗಿ ನಿಮಗೆ ಹನಿ ಮತ್ತು ಕ್ಯಾರಮಲ್ ಹಿಂಟ್ ಸ್ಲೈಟಾಗಿ ಸಿಗುತ್ತೆ. ಅಂದರೆ ಸ್ವಲ್ಪ ಸ್ವೀಟ್ನೆಸ್ ಇದ್ದೇ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಕುಡಿದಾಗ ಘಾಟ್ ಆಗುತ್ತೆ, ಆಲ್ಕೋಹಾಲ್ ಹಿಂಟ್ ಇದೆ. ಸೊ ತುಂಬ ಜನ ಇಷ್ಟಪಟ್ಟು ಕುಡಿತಾರೆ. ಯಾಕೆ ಅಂದರೆ ಇದರಲ್ಲಿ ತುಂಬಾ ಕಿಕ್ಕಿದೆ ಅಂತ ಹೇಳ್ತಿಲ್ಲ. ಇದರ ಆಲ್ಕೋಹಾಲ್ ಪರ್ಸೆಂಟೇಜು 42.8% ಇದೆ. ಪ್ರೈಸ್ ಎಷ್ಟಪ್ಪ ಅಂದರೆ ಇವಾಗ ಬ್ಯಾಂಗ್ಳೂರ್ ಪ್ರೈಸಿಂಗು 2,500 3 ಸಾವಿರದ ಒಳಗಡೆ ಇರುತ್ತೆ. ಎಕ್ಸಾಕ್ಟ್ ಪ್ರೈಸಿಂಗ್ ಏನಕ್ಕೆ ಹೇಳ್ತಿಲ್ಲ ಅಂದರೆ ಇವಾಗ ಪ್ರೈಸಸ್ಸು ಫ್ಲಕ್ಚುಯೇಷನ್ ಆಗ್ತಾ ಇದೆ. ಆಲ್ಮೋಸ್ಟು ಗೌರ್ಮೆಂಟ್ ಅವರು ಮತ್ತೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಲಿಕ್ಕರ್ಸ್ ಮೇಲೆ. ಒಂದು ಬಡ್ಜೆಟ್ ಫ್ರೆಂಡ್ಲಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು 100 ಪೈಪರ್ಸ್ ಡಿಲಕ್ಸ್ ವೇರಿಯಂಟ್ ವಿಸ್ಕಿ. ಇದೊಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿದೆ. ಹಾಗೆ ಇದು ಒಂದು ಓಕೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಒಂದು ಬಡ್ಜೆಟ್ ಫ್ರೆಂಡ್ಲಿ ಪ್ರೀಮಿಯಮ್ ವಿಸ್ಕಿ ಬೇಕು ನನಗೆ, ಲೋಕಲೆಲ್ಲ ಬೇಡ ಅನ್ನೋ ಥರ ಇದ್ದರೆ ನೀವು ಇದನ್ನು ಚೂಸ್ ಮಾಡ್ಬೋದು. ಯಾಕೆ ಅಂದರೆ ತುಂಬ ಜನದ ಫೇವ್ರೇಟು ಈ 100 ಪೈಪರ್ಸ್ ವಿಸ್ಕಿ. ಹಾಗಾಗಿ ತುಂಬ ಜನ ಇದನ್ನು ಇಷ್ಟಪಟ್ಟು ಕುಡಿತಾರೆ. ಸೊ ಇದರಲ್ಲೂ ಕೂಡ ತುಂಬಾ ವೇರಿಯಂಟ್ಗಳು ಬಂದಿದೆ. ಸೊ ನೀವು ಅದಕ್ಕೂ ಕೂಡ ಶಿಫ್ಟಾಗಿ ಒಂದೇ ಬ್ರ್ಯಾಂಡಿಗೆ ಫಿಕ್ಸ್ ಆಗಿಬಿಡ್ಬೇಡಿ. ಯಾಕೆ ಅಂದರೆ ನಿಮಗೆ ಅದಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಸ್ಮೂತ್ ಯಾವುದು, ಹಾರ್ಶ್ ಯಾವುದು ಅನ್ನೋ ವಿಸ್ಕಿಗಳು. ಹಾಗಾಗಿ ನಾನು ಇದಕ್ಕೆ ಆಲ್ಮೋಸ್ಟು 10 ರೇಟಿಂಗಲ್ಲಿ 7 ಕೊಡ್ತೀನಿ. ನಾನು ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋದಲ್ಲಿ 8 ಇಯರ್ಸ್ ಬ್ಲೆಂಡ್ ಮಾಡಿದಾಗ
ನೀವೇ ನೋಡ್ಬೋದು ಆಲ್ಮೋಸ್ಟ್ 9 ಕೊಟ್ಟಿದ್ದೆ, ಯಾಕೆ ಅಂದರೆ ಅದೊಂದು ಸ್ಮೂತ್ ಬ್ಲೆಂಡ್ ಇದೆ. ನೀವು ಕೂಡ ಇದನ್ನು ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡ್ರಪ್ಪ. ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.